ಆತ್ಮೀಯ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು KSOU ವೆಬ್ಸೈಟ್ ಅಲ್ಲಿ ಅಂದ್ರೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ವೆಬ್ಸೈಟ್ ಅಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನ ಹೇಗೆ ತಗೊಳ್ಳೋದು ಅನ್ನೋದನ್ನ ನೋಡ್ತಾ ಹೋಗೋಣ. ನೀವು ಯಾವ್ದಾದ್ರು ಒಂದು ಬ್ರೌಸರ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ರೌಸರ್ ಅಲ್ಲಿ ಇಲ್ಲಿ KSOU ನ ನೀವು ಬ್ರೌಸ್ ಮಾಡಿ. ಬ್ರೌಸ್ ಮಾಡಿದಾಗ ನಮ್ಗೆ ಮೇಲ್ಗಡೆ KSOU ಮೈಸೂರು ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಸ್ಟೂಡೆಂಟ್ ಝೋನ್ ಅಂತ ಒಂದು ಆಪ್ಷನ್ ಇದೆ. ಈ ಸ್ಟೂಡೆಂಟ್ ಝೋನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ ಕೆಳಗಡೆ ಸುಮಾರು ಆಪ್ಷನ್ಸ್ ಓಪನ್ ಆಗುತ್ತೆ. ಅದರಲ್ಲಿ ಓಲ್ಡ್ ಕ್ವಶನ್ ಪೇಪರ್ಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ನಮ್ಗೆ ಟೋಟಲ್ 11 ಎಕ್ಸಾಮ್ಸ್ ಕ್ವಶನ್ ಪೇಪರ್ ಸಿಗುತ್ತೆ. ಏಪ್ರಿಲ್ ಮೇ 2022 ಎಕ್ಸಾಮ್ ಇಂದ ಏಪ್ರಿಲ್ ಮೇ 2025 ವರೆಗೂ ಎಷ್ಟು ಎಕ್ಸಾಮ್ಸ್ ನಡೆದಿದೆಯೋ ಅಷ್ಟ್ರದ್ದು ಪೇಪರ್ಸ್ ನಮ್ಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಈಗ ಎಕ್ಸಾಂಪಲ್ ನಾನು ಏಪ್ರಿಲ್ ಮೇ 2022 ಎಕ್ಸಾಮ್ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಇಲ್ಲೊಂದು ಅಕೌಂಟ್ ಕೇಳುತ್ತೆ. ನಿಮ್ಮ ಅಕೌಂಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ PG ಮತ್ತೆ UG ಎರಡು ಆಪ್ಷನ್ ತೋರಿಸುತ್ತೆ. ನೀವು PG ಅವರಾಗಿದ್ರೆ ಪೋಸ್ಟ್ ಗ್ರಾಜುಯೇಷನ್ ಆಗಿದ್ರೆ PG ಸೆಲೆಕ್ಟ್ ಮಾಡಿ. UG ಅಂಡರ್ ಗ್ರಾಜುಯೇಷನ್ ಆಗಿದ್ರೆ UG ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಎಕ್ಸಾಂಪಲ್ ಗೆ ಇಲ್ಲಿ PG ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. PG ನ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ನಮ್ಗೆ MA MBA MCOM MLIC MSc ಆಪ್ಷನ್ಸ್ ನ ತೋರಿಸ್ತಿದೆ. ನಾನೀಗ MA ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಫಸ್ಟ್ MA ಸೆಕೆಂಡ್ MA ಬರ್ತದೆ. ಮಾಸ್ಟರ್ ಡಿಗ್ರಿ 2 ಇಯರ್ಸ್ ಆಗಿರೋದ್ರಿಂದ ಇಲ್ಲಿ ಫಸ್ಟ್ MA ಸೆಕೆಂಡ್ MA ಬರ್ತದೆ. ನಾನು ಎಕ್ಸಾಂಪಲ್ ಸೆಕೆಂಡ್ MA ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ನಮ್ಗೆ ಇಲ್ಲಿ ಸಬ್ಜೆಕ್ಟ್ಸ್ ನ ತೋರಿಸ್ತಾ ಹೋಗುತ್ತೆ. ನಾನು ಇಲ್ಲಿ ಎಕನಾಮಿಕ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ನಮ್ಗೆ ಯಾವ ಕ್ವಶನ್ ಪೇಪರ್ಸ್ ಬೇಕೋ ಆ ಕ್ವಶನ್ ಪೇಪರ್ಗಳು ಇಲ್ಲಿ ಸಿಗುತ್ತೆ. ಇದನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಇದು ಒಂದು ರೀತಿ ಆದ್ರೆ ಕೆಲವು ಇಯರ್ಸ್ ಅಲ್ಲಿ ಇಲ್ಲಿ ಇರೋದ್ರಲ್ಲಿ ಎಕ್ಸಾಂಪಲ್ ನಾನು ಏಪ್ರಿಲ್ ಮೇ 2025 ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ನಮ್ಗೆ ಇಲ್ಲಿ ನೋಡಿ BCom BLC ಇಲ್ಲಿ ಕೋರ್ಸ್ಗಳು ಬರ್ತಾ ಇದೆ. ಓಕೆ, ನಾನೀಗ MA ಎಕನಾಮಿಕ್ಸ್ ತಗೊಂಡಿದ್ನಲ್ಲ, ನಾನು MA ಮೇಲೆ ಕ್ಲಿಕ್ ಮಾಡ್ತಾ ಹೋಗ್ತೀನಿ. ನೋಡಿ ಇಲ್ಲಿ ಎರಡಿದೆ, MA CBCS ಮತ್ತೆ MA ನಾನ್ CBCS. CBCS ಅಂದ್ರೆ ಏನು? ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಅಂತ. ಓಕೆ, ನಾನು ಇಲ್ಲಿ MA CBCS ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ ಕ್ಲಿಕ್ ಮಾಡಿದಾಗ ಇಲ್ಲಿ ಬೇರೆ ತರ ಆಪ್ಷನ್ಸ್ ತೋರಿಸಿದೆ. ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, ಥರ್ಡ್ ಸೆಮ್ ಅಂತ. ಇಲ್ಲಿ ಫೋರ್ತ್ ಸೆಮ್ ಕ್ವಶನ್ ಪೇಪರ್ ಬಿಟ್ಟಿಲ್ಲ, ಹಾಗಾಗಿ ನಮ್ಗೆ ಇಲ್ಲಿ ಸಿಗ್ತಿಲ್ಲ. ಈಗ ನಾನು ಥರ್ಡ್ ಸೆಮ್ ಕ್ಲಿಕ್ ಮಾಡ್ತೀನಿ ಎಕ್ಸಾಂಪಲ್ಗೆ. ನಂತರ ಇಲ್ಲಿ ನಮ್ಗೆ ಕ್ವಶನ್ ಪೇಪರ್ಗಳು ಸಿಗ್ತಾ ಹೋಗುತ್ತೆ. ಓಕೆನಾ? ಇಲ್ಲಿ ನಾವೇನ್ ಮಾಡ್ತೀವಿ, ಪ್ರತಿ ಇಯರ್ ಮೇಲೂ ಸೆಲೆಕ್ಟ್ ಮಾಡ್ಕೊಂಡು ನಾವು ಕ್ವಶನ್ ಪೇಪರ್ನ ನಾವು ಇಲ್ಲಿ ತಗೋಬಹುದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.